ಅಬಾಬಾಬಾಬಾಬಾಬಾಬಾಬಾ, ಏನು ಗುಂಡಿನ ಏನು ಗುಂಡಿನ ಅಬಾಬಾಬಾಬಾ. ಅಲ್ಲ, ಯಾವ ಗುಂಡ್ಯಾಗ ನಾ ಮಲ್ಕೊಳ್ಳಿ, ಯಾವ ಗುಂಡ್ಯಾಗ ಸಸಿ ನೆಡಲಿ ಅಂತಲೇ ಗೊತ್ತಾಯ್ತಾ ಇಲ್ಲಲ್ಲಪ್ಪ. ಸಸಿ ಏನಾದರೂ ತೋಟಕ್ಕೆ ತಗೊಂಡು ಹೋಗಿ ನೆಡಬೇಕು ಅಂದರೆ ಒಂದು 4-5 ಆಳುಗಳಾದ್ರು ಬೇಕಾಯ್ತವೆ. ಅಲ್ಲ, ಈ ರೋಡಾಗೆ ಸಸಿ ನೆಟ್ಬಿಟ್ರೆ ನೀರು ಹಾಕೋದಿಲ್ಲ, ಗೊಬ್ಬರ ಹಾಕಂಗಿಲ್ಲ, ಗುಂಡಿ ತೋಡಂಗಿಲ್ಲ, ಬೆಳೆ ಮಾತ್ರ ಕೊಯ್ಕೊಬೋದಲ್ಲ. ಇಲ್ಲೇ ನೆಟ್ಗಿಟ್ಟು ಬಿಡ್ಲ ಹೆಂಗೆ ಅಂತೀನಿ. ಈ ರೋಡಾಗೆ ಗಾಡಿ ಅಂತೂ ಓಡಾಡಂಗೆ ಕಾಣಿಸಲ್ಲ, ಓಡಾಡೋಕ್ಕೂ ಆಗಲ್ವೇ. ಒಂದು ವೇಳೆ ಓಡಾಡಿದ್ರು ಅಂದರೆ ಡೈರೆಕ್ಟು ಸ್ಮಶಾನಕ್ಕೇನು ಹೋಗ್ಬೇಕಾಗಿಲ್ಲ, ಯಮನ ಪಾದಕ್ಕೆ ಹೋಗಿ ಜಜ್ಕೊಬೋದು ಅಲ್ವೇ. ಏನು ಚೆನ್ನಾಗಿ ಮಾಡವ್ರಪ್ಪ ನಮ್ಮೂರನ್ನ, ರೋಡ್ನ. ಅಲ್ಲ ಬಿಡಿ, ನಮ್ಮೂರಂದ್ರೆ ಅಲ್ಲ, ತೋಟಕ್ಕೆ ಅಲ್ಲಿ ತನಕ ಓದ್ಕೊಂಡು ಹೋಗಿ ಗುಂಡಿ ತೋಡಿ ನೆಡೋಕ್ಕಿಂತ ಈ ಗುಂಡಿಯಾಗೆ ಒಂದು ಸಸಿ ನೆಟ್ಬಿಟ್ರೆ ಇಂದಿನ ಪರಿಸರ ದಿನಾಚರಣೆನೂ ಆಯ್ತದೆ, ಗುಂಡಿ ಮುಚ್ಚಿದ ಪುಣ್ಯನೂ ಬರ್ತದೆ ನಮಗೆ ಅಲ್ವಾರ. ಏನ್ಲೇ ಬಶ್ಯ, ಏನ್ಲೇ ಮುಷ್ಯ, ಏನು ಬಾಳೆ ಗಿಡ ತಂದುಬಿಟ್ಟಿಯಲ್ಲ. ಹೌದ್ಲೇ, ಹಿಂದೇನೋ ಪರಿಸರ ದಿನಾಚರಣೆ ಮಾಡ್ಬೇಕಂತಲ್ಲ, ಅದಕ್ಕೆ ಗಿಡ ನೆಡೋಣ ಅಂತ ಬಾಳೆ ಗಿಡ ಇಟ್ಕೊಂಡ್ಬಂದಿದ್ದೀನಿ. ನೀನು ಏನ್ಲೇ ಅಡಿಕೆ ಶಶಿ ಇಟ್ಕೊಂಡ್ಬಂದಿದ್ಯಾ? ಓ ಹೌದನ್ಲೇ ಮುಷ್ಯ. ನಾನು ಪರಿಸರ ದಿನಾಚರಣೆ ಆಚರಿಸ್ಬೇಕು ಅಂತ ಗಿಡ ನೆಡೋಣ ಅಂತ ತೋಟದ ಕಡೆಗೆ ಹೋಯ್ತಾ ಇದ್ನ. ಈ ರೋಡ್ ನೋಡಿಬಿಟ್ಟು ಈ ಗುಂಡಿಯಾಗಿ ಸಸಿ ನೆಟ್ಬಿಟ್ಟು ಪರಿಸರ ದಿನಾಚರಣೆ ಅಂತಬಿಟ್ಟು ಒಂದು ಸ್ಟೇಟಸ್ ಫೋಟೋ ಹಾಕಿದ್ರೆ ಹೆಂಗೆ ಅಂತ ನೋಡಕತ್ತೀನ್ಲೇ. ಅಲ್ಲಿ ಹೋಗಿ ತೋಟದ ತಾವ ಕುಳಿ ಹೊಡೆದು ಗುಂಡಿ ಹೊಡೆದು ಈ ವಯಸ್ಸಿನಾಗ ಏನು ಪರಿಸರ ದಿನಾಚರಣೆ ಮಾಡೋದು ಅಂದ್ಬಿಟ್ಟು ಈ ರಸ್ತೆಯಾಗೆ ಒಂದಿಷ್ಟು ಗಿಡ ಇಟ್ಬಿಟ್ರೆ ತಾನೇನು ತಾನೇ ಬರ್ತದಲ್ಲ, ಗುಂಡಿ ತೋಡಂಗಿಲ್ಲ, ನೀರು ಹಾಕಂಗಿಲ್ಲ, ಗೊಬ್ಬರ ಮೆತ್ತಂಗಿಲ್ಲ ಅಂತ ಇಲ್ಲೇ ಕುಳಿಯಾಗ ನೆಡ್ಲೇನಂತ ಯೋಚನೆ ಮಾಡಕತ್ತೀನ್ಲೇ. ಹೌದೇನ್ಲೇ ಬಶ್ಯ? ಬೆಳಗ್ಗೆಂತಾವ ನಾನು ಹಂಗೆ ಡೇರಿಗೆ ಹಾಲು ಕೊಡಕ್ಕೆ ಹೋಯ್ತಾ ಇದ್ನಲ್ಲ, ಆವಾಗ ಇವತ್ತು ಪರಿಸರ ದಿನಾಚರಣೆ ಅಂತ ಅಂದ್ರಲ್ಲ, ಬರ್ಬೇಕಿದ್ರೆ ಈ ರಸ್ತೆಯಾಗಿನ ಗುಂಡಿ ಕಾಣಿಸ್ತಾ ಇಲ್ವೇ? ನಾನು ಬಾಡಿ ಗಿಡ ನೆಟ್ಬಿಟ್ಟು ಸ್ಟೇಟಸ್ಗೆ ಹಾಕೋಣ ಡೈರೆಕ್ಟಾಗಿ ಅನ್ಬಿಟ್ಟು ಅಂತಲೇ ಬಂದಿದ್ದೀನಿ ಕಣಲ್ಲ ನಾವು. ಹೌದೇ? ಸರಿ ಆಯ್ತು ಬಿಡೋಣ. ನಾವು ಇಬ್ಬರು ಸೇರಿ ಗಿಡ ನೆಟ್ಟಿ ಪಂಚಾಯತ್ ಅವ್ರಿಗೆ ಸ್ಟೇಟಸ್ ಹಾಕಿಬಿಡೋಣ. ರಸ್ತೆಯಾಗೆ ಗಿಡ ನೆಟ್ಟ ಸಾರ್ವಜನಿಕರು ಪರಿಸರ ದಿನಾಚರಣೆಯನ್ನು ಆಚರಿಸಿದ್ದಾರೆ ಅಂತ ಒಂದು ಸ್ಟೇಟಸ್ ಬಿಡು ಕಣಣ. ಆವಾಗಾದರೂ ನೋಡೋಣ ಪಂಚಾಯತ್ ಅವರು ನಮ್ಮ ಕಡೆ ಏನಾದ್ರು ನೋಡ್ತಾರೆ, ಗಿಡ ಕೀಳಕ್ಕಾರು ಬರ್ತಾರ ಅಂತ ನೋಡೋಣ. ರಸ್ತೆ ಮಾಡೋಕ್ಕಂತೂ ಬರೋಲ್ಲ, ಗಿಡ ಕೀಳಕ್ಕಾರು ಬರಲಿ ಅವರು. ಇಲ್ಲ ಅಂದರೆ ನಮ್ಮನ್ನು ಈ ಗುಂಡಿಯೊಳಗೆ ಹಾಕಿ 6 ಅಡಿ 3 ಅಡಿ ಮಣ್ಣು ಮುಚ್ತಾರೆ ಅವರು. ಅಲ್ಲ ಕಣಯ್ಯ, ನಾವು ಸ್ಟೇಟಸ್ಗೆ ಫೋಟೋ ಹಾಕಿಬಿಟ್ರೆ ಪಂಚಾಯತ್ ಅವ್ರು ನೋಡ್ತಾರ ಇಲ್ವೋ ಗೊತ್ತಿಲ್ಲ ಕಣೋ. ನಮ್ಮ ಬೀಗರು ಏನಾದರೂ ಹೆಣ್ಣು ಕೊಡೋರು ಏನಾದರೂ ಇದ್ದುಬಿಟ್ರೆ, ನಂಬರ್ ಗಿಂಬರ್ ಇದ್ದುಬಿಟ್ರೆ ಹೆಣ್ಣು ಕೊಡೋಕೆ ಬರ್ತಾರಾ ಇಲ್ವಾ ಅಂತೀನಿ. ಹೆಣ್ಣು ಕೊಡೋರೇ ಇಲ್ಲ. ನಮ್ಮ ಊರಿನ ರೋಡ್ ನೋಡಿಬಿಟ್ಟು ಕೊಡ್ತಾರ ಇಲ್ಲ ಅಂತ ಬೊಯ್ಯಾಗಕತ್ತೈತೋ, ಸ್ಟೇಟಸ್ಗೆ ಹಾಕೋದ ಬಿಡೋದ ಅಂತ ಯೋಚನೆ ಮಾಡ್ಬೇಕಂಗಾಗೈತೆ ಪರಿಸ್ಥಿತಿ ಬಂದೈತಲ್ಲೋ. ಅಲ್ಲ, ಗಿಡ ನೆಟ್ಟು ಸ್ಟೇಟಸ್ಗೆ ಹಾಕೋದು ಬೆಸ್ಟಾ, ಗುಂಡಿ ಮುಚ್ಚಿ ನಮ್ಮ ಬೀಗ್ರನ್ನ ವೆಲ್ಕಮ್ ಮಾಡೋದು ಇಂಪಾರ್ಟೆಂಟ್ ಅಂತ ನೋಡೋಂಗಾಗೈತಲ್ಲೋ ನಮ್ಮ ಪರಿಸ್ಥಿತಿ. ಏನು ಮಾಡೋಣ, ಗುಂಡಿ ಮುಚ್ಚೋದ ಇಲ್ಲ ಗಿಡ ನೆಡೋದ? ಮುಷ್ಯ, ಹಂಗಾರೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಇನ್ನು ಪರಿಸರ ದಿನಾಚರಣೆ ಆಚರಿಸಿದೀವ ಅಂದ್ಬಿಟ್ಟು ಸ್ಟೇಟಸ್ಗಾಗೆ ಫೋಟೋ ಹಾಕೋಣ. ನಾಳೆಗೆ ಪರಿಸರ ಸ್ವಚ್ಛ ಮಾಡಿದ್ದೀವಿ ಅಂದ್ಬಿಟ್ಟು ಇನ್ನೊಂದು ಸ್ಟೇಟಸ್ ಬಿಡೋಣ. ನಾವೇನೆ ಗುದ್ಲಿ ಕುಟಾರಿ ಹಾರಿ ಪಿಕಾಸಿ ಎತ್ಕ ಬಂದು ರೋಡ್ ಮುಚ್ಚೋ ಥರ ಒಂದು ಫೋಟೋ ಹಾಕಿಬಿಡೋಣ. ಸಾರ್ವಜನಿಕರಿಂದ ರಸ್ತೆ ಸುಧಾರಣೆ ಕಾಮಗಾರಿ ನಡೆದಿದೆ ಅಂತ ಒಂದು ಹೆಡ್ಲೈನ್ ಹಾಕ್ಬಿಟ್ಟು ಸ್ಟೇಟಸ್ಗೆ ಫೋಟೋ ಹಾಕ್ಬಿಟ್ರೆ, ನಿನ್ನೆ ಗಿಡ ನೆಟ್ಟಿದ್ದಾರೆ ಅಂದ್ಬಿಟ್ಟು ಇವತ್ತು ಸಾರ್ವಜನಿಕರೇ ನಿಂತ್ಕೊಂಡ್ಬಿಟ್ಟು ರಸ್ತೆ ಸರಿ ಮಾಡವ್ರೆ ಒಂದ್ಬಿಟ್ಟು ಪಂಚಾಯತ್ ಮುರಿಯೋದಿನಾದ್ರೂ ತೆಗಿಯೋಣ. ನಮಗೆ ಹೆಣ್ಣು ಕೊಡೋರಿಗೆ ರೋಡ್ ಚೆನ್ನಾಗಿ ಮಾಡವ್ರೆ ಅನ್ನಂಗೂ ಆಯಿತು. ಊರಿಗೆ ಬೀಗರು ಬರ್ತಾವ್ರೆ, ನಮಗೆ ಸ್ಟೇಟಸ್ನಾಗೆ ಒಳ್ಳೆ ಕಮೆಂಟ್ಸು ಬರ್ತದೆ. ಇವತ್ತು ಪರಿಸರ ದಿನಾಚರಣೆ ಗಿಡ ನೆಟ್ಟೀವಿ, ನಾಡಿ ಪರಿಸರನ ಸ್ವಚ್ಛ ಮಾಡೀವಿ, ರಸ್ತೆನೂ ಸ್ವಚ್ಛ ಮಾಡೀವಿ ಅಂತ
ಮುಂದಿನ ಸಾರಿ ಪಂಚಾಯತ್ ಚುನಾವಣೆಗೆ ನಾನೇ ಅಧ್ಯಕ್ಷ ನೀನೇ ಉಪಾಧ್ಯಕ್ಷ ಆಗ್ಬೋದು ಅಲ್ವೇ? ಹಾಂ, ಅಬ್ಬಬ್ಬಬ್ಬಬ್ಬಬ್ಬ ಏನ್ಲೇ ಮುಷ್ಯ ಬಷ್ಯ ಅನ್ಬಿಟ್ಟು ಹ್ಞೂ ಪಂಚಾಯತ್ ಚುನಾವಣೆಗೆ ನಿಲ್ಲೋ ಸ್ಕೆಚ್ ಭಾರಿ ಹಾಕಿರಲ್ಲ. ಹಾಂ, ಇದು ಏನಿದು ಒಂದೊಂದು ಕೈಯಾಗ ಗಿಡ ಹಿಡ್ಕೊಬಂದ್ಬಿಟ್ಟು ಸ್ಟೇಟಸ್ಗೆ ಫೋಟೋ ಹಾಕಿದೆ. ಹಾಂ, ಚುನಾವಣೆಗೆ ಗೆದ್ದು ಬರ್ತಾರೆ. ಅಯ್ಯ, ನಾನೇನೆ ಊಟದಾಗಿಂದ ಎಲ್ರೂ ಕುದುರೆ ಜೂಜ್ಗೋ ಇಸ್ಪೀಟಿಗನೋ ದುಡ್ಡು ಹಾಕಿ ಕಳ್ಕೊಂಡಂಗೆ ನಾನು ಚುನಾವಣೆಲಿ ಗೆಲ್ಲಬೇಕು ಅಂದ್ಬಿಟ್ಟು ಇವತ್ತು ವರ್ಷನಿಂದ ದುಡ್ಡು ಹಾಕೋದು ಸೋಲೋದು ದುಡ್ಡು ಹಾಕೋದು ಸೋಲೋದು ಮಾಡಕತ್ತೀನಿ. ನೀವು ರಸ್ತೆಯಾಗಿನ ಗುಂಡಿಯೊಳಗೆ ಸೊಸಿ ನೆಟ್ಬಿಟ್ರೆ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಆಯ್ತಿರಿ. ಅಯ್ಯ, ಪ್ರತಿ ವರ್ಷ 5 ವರ್ಷಕ್ಕೆ ಒಂದು ಸಾರಿ ಬರೋ ಚುನಾವಣೆಯಾಗೆ 5 ವರ್ಷ ಕೂಡಿಟ್ಟು ದುಡ್ಡನ್ನೆಲ್ಲ ತಗೊಂಡು 1 ನಿಮಿಷದಾಗೆ ಜೂಜ್ಕೋರಿಗೆ ಅದಕ್ಕೆ ಇಸ್ಪೀಟ್ ಆಡೋಕ್ಕಂತ ಹಾಕೋಂಗೆ ಚುನಾವಣೆಗೆ ಹಾಕಿಬಿಟ್ಟು ಕಳ್ಕೊಂಡು ಸೋಲು ಉಣ್ತಾ ಇರೋ ನನಗೆ ಇನ್ನೂ ಅಧ್ಯಕ್ಷ ಸದಸ್ಯನ ಪಟ್ಟ ಸಿಕ್ಕಿಲ್ಲ. ನೀವೇನು ಗಿಡ ನೆಟ್ಟಿದ ತಕ್ಷಣ ಸಿಗ್ತದೆಯೇ? ಅಯ್ಯ ಶಿವನೇ ಗುಂಡಿಯ, ನೀನು ಎಲೆ ಮರೆ ಕಾಯಿ ಕಣಪ್ಪ. ಇಟ್ಟು ಖರ್ಚು ಮಾಡಿದೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ ಅಂತ ಒಂದೇ ಒಂದು ಮೊಬೈಲ್ನಾಗ ಸ್ಟೇಟಸ್ ಹಾಕಲ್ಲ. ನಿನ್ನ ಪ್ರಚಾರಕ್ಕಿಂತ ಸ್ಟೇಟಸ್ಗೆ ಇವತ್ತು ಇಂಪಾರ್ಟೆಂಟ್ ಜಾಸ್ತಿ ಕಣೇನೋ. ಅಲ್ಲ ಗುಂಡ್ಯ, ಯಾವತ್ತಾದ್ರೂ ಕುಟಾರಿ ಪಿಕಾಸ್ ಹಿಡ್ಕೊಂಡು ರೋಡ್ ಕಾಲ್ಗೆ ಬರದೆ ರೋಡ್ನಾಗ ಗುಂಡಿ ಮುಚ್ಚಿದೆ ಅಂತ ಒಂದು ಫೋಟೋನಾದ್ರೂ ಮೊಬೈಲು, ವಾಟ್ಸಪ್ಪು, ಫೇಸ್ಬುಕ್ಕು, ಯೂಟ್ಯೂಬ್ಗೆ ಏನಾದ್ರು ಹಾಕಿಯೇ? ಹಂಗೆ ಹಾಕಿದ್ರೆ ನೀನು ಇವತ್ತು ಖರ್ಚು ಮಾಡಿರೋದು 10 ಪಟ್ಟು ದುಡಿಬೋದಿತ್ತು. 25 ವರ್ಷನಾಗೇ ಪಂಚಾಯತ್ ಅಧ್ಯಕ್ಷ ಆಗಿಬಿಟ್ಟು ಗೆದ್ದು ಬೀಗ್ಬೋದಿತ್ತು. ಅದು ಏನೋ ಮಾಡ್ದೇನೆ ದುಡ್ಡು ಹಾಕಿದ್ದೀನಿ ಕಳ್ಕೊಂಡಿದ್ದೀನಿ ಅಂತಂದ್ರೆ ಎಲ್ಲಾಯ್ತದೆ? ಅಯ್ಯೋ 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 ಶಿವನೇ, ಹೆಂಡ್ತಿನ ಕಳ್ಕೊಂಡೆ, ಮಕ್ಕಳನ್ನ ಕಳ್ಕೊಂಡೆ, ಮನೆ ಕಳ್ಕೊಂಡೆ, ಆಸ್ತಿ ಕಳ್ಕೊಂಡೆ, ದುಡ್ಡು ಕಳ್ಕೊಂಡೆ, ಬಂಗಾರ ಕಳ್ಕೊಂಡೆ, ಎಲ್ಲ ಕಳ್ಕೊಂಡೆ. ದೇವ್ರೆ. ಅಲ್ಲ ಕಣಯ್ಯ, ಇದನ್ನು ಮುಂಚೆ ಹೇಳಬೇಕು ಇಲ್ವೋ? ಅಲ್ಲ, 15,000 ಮೊಬೈಲ್ ತಗೊಂಡು ದಿನ ಬೆಳಗಾದ್ರೆ ಒಂದೊಂದು ಕೂಟಾರಿ ಪಿಕಾಸು ತಗೊಂಡು ಅಗದ್ಬಿಟ್ಟು ಕಸಬರಿಗೆ ತಗೊಂಡು ಕಸ ಗುಡಿಸಿ ಸ್ಟೇಟಸ್ಗೆ ಹಾಕದಿದ್ರೆ ಚುನಾವಣೆಗೆ ಗೆಲ್ತಿದ್ದೆ ಅಂತ ಹೇಳಬಾರ್ದೆ ಮುಂಚೆನೆ. ಅಯ್ಯೋ, 15,000 ಮೊಬೈಲ್ನಾಗೆ ಇಷ್ಟೊಂದು ಐತೆ ಅಂತ ಗೊತ್ತಿಲ್ಲ ಆಗಿತ್ತಲ್ಲೋ ಕಣ್ಣಣೋ. ಅಲ್ಲಲ್ಲಿ ಈ 15,000 ಮೊಬೈಲ್ ತಗೊಂಡು 15 ಕೋಟಿ ಆಸ್ತಿನಾದರೂ ಇಟ್ಕೊತಿದ್ನಲ್ಲೋ. ಅಯ್ಯೋ, ಎಲ್ಲ ಹೋಯ್ತಲ್ಲಪ್ಪೋ, ಹೋಯ್ತು ಎಲ್ಲ ಹೋಯ್ತು. ಕಟ್ಕೊಂಡು ಹೆಂಡ್ತಿ ಇಲ್ಲ, ಜನ್ಮ ಕೊಟ್ಟ ಮಗ ಇಲ್ಲ, ಅಪ್ಪ ಮಾಡಿಟ್ಟ ಆಸ್ತಿ ಇಲ್ಲ, ನಾನು ದುಡ್ದಿರೋದು ಏನಿಲ್ಲ. ಇಂದು ಎಲ್ಲ ಕಳ್ಕೊಂಡ್ಬಿಟ್ಟು ಗಂಜಿ ಕುಡಿಯೋ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪೋ. 15,000 ಮೊಬೈಲ್ ತಗೊಂಡಿದ್ರೆ 15 ಕೋಟಿ ಆಸ್ತಿನಾದರೂ ಉಳಿತಿತ್ತಲ್ಲಪ್ಪ. ಹಿಂಗೆ ಅಂತ ಗೊತ್ತಿದ್ರೆ ನಮಗೆ ಸ್ಟೇಟಸ್ಗೆ ಫೋಟೋ ಹಾಕೋರಿಗೆ ಇರೋ ಮರ್ಯಾದೆ ಕಷ್ಟಪಟ್ಟು ದುಡ್ಡು ಹಾಕಿ ದುಡಿಯೋರಿಗೆ ಇಲ್ದಂಗೆ ಆಗೋಗಿದೆಯಲ್ಲಪ್ಪ ಈ ಸಮಾಜದಾಗೆ. ಯಾಕಲೇ ಗುಂಡಂಡ, ಟ್ರೇನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನಾದ್ರು ಪ್ರಯೋಜನ ಆಯ್ತದೇನಾ?